ಲಕ್ಕುಂಡಿ ಗ್ರಾಮಕ್ಕೆ ಐತಿಹಾಸಿಕ ಇತಿಹಾಸ ಇದೆ. ಇದೇ ಊರಲ್ಲಿ 4 ದಿನದ ಹಿಂದೆ ನಿಧಿ ಪತ್ತೆಯಾಗಿತ್ತು. ಇದೀಗ ನಿಧಿ ಸುತ್ತ ಸರ್ಪದ ವಿಷಯ ಸುತ್ತಿಕೊಂಡಿದೆ. ನಿಧಿ ಸಿಕ್ಕ ಜಾಗ ನಮಗೆ ಬೇಡ ಅಂತ ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡ್ತಿದ್ದಂತೆ ಸಚಿವರು ಭರವಸೆಯ ಅಭಯ ನೀಡಿದ್ದಾರೆ. ನಮಗೆ ಬ್ಯಾಡ್ರಿ, ಅದು ಚಂಡ, ನಾವು ಅದ್ರ ಊಟ ಕಡೆ ಹಾಕವಲ್ರಿ. ನಿಧಿ ಸಿಕ್ಕ ಜಾಗದಲ್ಲಿ ಕಾಡುತ್ತಿದೆ ಜೀವಭಯ. ಸರ್ಪದ ಆತಂಕ, ನಿಧಿ ಆಸೆಗೆ ಬಿದ್ದರೆ ಸರ್ವನಾಶ. ನಿಧಿ ಅನ್ನೋದು ಸಂಪತ್ತಿನ ಖಜಾನೆ, ಭೂಗರ್ಭದೊಳಗೆ ಅಡಗಿರೋ ಸಂಪತ್ತಿನ ಭಂಡಾರ. ಎಲ್ಲಿರುತ್ತೆ ಅನ್ನೋ ಸುಳಿವಿರಲ್ಲ, ಯಾರಿಗೆ ಒಲಿಯುತ್ತೆ ಅನ್ನೋದು ಗೊತ್ತಿರಲ್ಲ. ಇದರ ಹಿಂದೆ ಬಿದ್ದು ಒಲಿಸ್ಕೊಂಡವರಿಗಿಂತ ಇದರ ಹಿಂದೆ ಬಿದ್ದು ಅಳಿದು ಹೋದವರೇ ಜಾಸ್ತಿ. ಯಾಕಂದ್ರೆ ನಿಧಿಯ ಬಗ್ಗೆ ಹುಟ್ಕೊಂಡಿರೋದು ಅಂತೆಕಂತೆಗಳ ಕಥೆಯಲ್ಲ, ಪುರಾಣಗಳಲ್ಲೇ ಈ ಬಗ್ಗೆ ಉಲ್ಲೇಖಗಳಿವೆ. ನಿಧಿಯ ಸುತ್ತ ದಿಗ್ಬಂಧನವಿರುತ್ತೆ, ನಿಧಿಯನ್ನ ಕಾಯೋದಕ್ಕಂತಾನೆ ಸರ್ಪಗಳು ಇರ್ತಾವೆ ಅನ್ನೋ 10 ಸಿನಿಮಾಗಳು ಬಂದು ಹೋಗಿವೆ. ಇದೆಲ್ಲ ಸುಳ್ಳಿನ ಸರಮಾಲೆ ಅನ್ನೋರ ಮಧ್ಯೆ ಇದೇ ಸತ್ಯ ಅನ್ನೋರೂ ಇದ್ದಾರೆ. ಈಗ ಲಕ್ಕುಂಡಿಯಲ್ಲಿ ಸಿಕ್ಕಿರೋ ನಿಧಿಯ ಬಗ್ಗೆಯೂ ಇಂಥದ್ದೇ ಕಥೆಗಳು ಹುಟ್ಕೊಂಡಿವೆ. ಲಕ್ಷಾಂತರ ಮೌಲ್ಯದ ನಿಧಿ ಸಿಕ್ಕರೂ ಕೂಡ ಈ ಬಡ ಕುಟುಂಬ ಕಣ್ಣೆತ್ತಿ ನೋಡಿಲ್ಲ. ನಿಧಿಯಲ್ಲಿ ಪಾಲು ಕೊಡೋದಿರ್ಲಿ, ನಿಧಿ ಸಿಕ್ಕ ಜಾಗವೂ ನಮ್ಗೆ ಬೇಡ ಅಂತ ಮನವಿ ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣ ನಿಧಿ ಸುತ್ತ ಹುಟ್ಕೊಂಡಿರೋ ಸರ್ಪ ಪುರಾಣ. ನಿಧಿಯ ಬಗ್ಗೆ 10 ಸಿನಿಮಾಗಳು ಬಂದು ಹೋಗಿವೆ. ಬಂಗಾರದ ಖಜಾನೆ ಬಗ್ಗೆ ಅದೆಷ್ಟೋ ಕಥೆ ಪುರಾಣಗಳಿವೆ. ಅಷ್ಟೇ ಯಾಕೆ, ನಿಧಿಯ ಆಸೆಗೆ ಬಿದ್ದು ನರಬಲಿ ಕೊಟ್ಟವರೂ ಇದ್ದಾರೆ. ಈಗ ಲಕ್ಕುಂಡಿಯಲ್ಲೂ ಇಂಥದ್ದೇ ಸುದ್ದಿ ಹರಿದಾಡುತ್ತಿದೆ. ಅದರಲ್ಲೂ ಮಡಿಕೆಯಲ್ಲಿ ಸಿಕ್ಕ ಬಂಗಾರದಲ್ಲಿ ಸರ್ಪರೂಪದ ಬಂಗಾರವೂ ಸಿಕ್ಕಿದೆ. ಇದನ್ನ ನೋಡ್ತಿದ್ದಂತೆ ಊರಲ್ಲೆಲ್ಲ 10 ಸುದ್ದಿಗಳು ಹುಟ್ಕೊಂಡಿವೆ. ಹೀಗಾಗಿಯೇ ಈ ತಾಯಿ ಮಗನಿಗೆ ಜೀವಭಯ ಶುರುವಾಗಿರೋದು. ಬಂಗಾರವೂ ಬೇಡ, ಸಂಪತ್ತಿನ ಖಜಾನೆಯೂ ಬೇಡ, ನಮಗೊಂದು ಬೇರೆ ಜಾಗ ಕೊಡಿ, ಅದೇ ಜಾಗದಲ್ಲಿ ಮನೆ ಕಟ್ಟಿಸ್ಕೊಡಿ ಅಂತ ಕಣ್ಣೀರಿಡುತ್ತಿದ್ದಾರೆ. ನಮ್ಮ ಮೌನೆ ಒಲ್ಲೆ ಅಂತ ಹೇಳಿ ನಾವು ಈಗ ಜಾಗ ಅಲ್ಲಿ ಮನೆ ಕಟ್ಟಿಸ್ಕೊತಾರೋ ಹೆಂಗ ಬೇರೆ ಕಡೆ ಹೇಳು ಕೊಡ ಅಂದ ಅವ್ರಿಗೆ ಯಾಕೆ ಅಲ್ಲಿ ಯಾಕೆ ಬೇಡ ಅಂತಿದ್ರಿ? ಅಲ್ಲಿ ಒಲ್ಲೆ ಭಯ ಅಂತ ಹೇಳಿ ನಮ್ಗೆ ಯಾಕೆ ನಿಧಿ ಅಲ್ಲ ಒಲ್ಲೆ, ನಾನು ನಿಧಿ ಹೇಳು ಬೇಡ ಅಂತ ನಾವು ಒಲ್ಲೆ. ನಿಧಿಯ ಹಿಂದೆ ಬಿದ್ದವರಿಗಿಲ್ವಂತೆ ಉಳಿಗಾಲ. ನಿಧಿ ಅನ್ನೋದೇ ನಿಗೂಢ. ಹೀಗಾಗಿಯೇ ಆತಂಕದ ಕಥೆಗಳು ಹುಟ್ಕೊಂಡಿರೋದು. ಲಕ್ಕುಂಡಿ ಮೊದಲೇ ರಾಜರು ಆಳಿದ ಜಾಗ. ಈ ಜಾಗದಲ್ಲಿ ಬಂಗಾರದ ಕುರುಹುಗಳಿವೆ ಅನ್ನೋದು ಊರಿನ ಎಲ್ರಿಗೂ ಗೊತ್ತಿದೆ. ಇವರು ಕಸ್ತೂರವ್ವನ ತಾಯಿ. ಇದೇ ಮಣ್ಣಲ್ಲಿ ಹುಟ್ಟಿ ಬೆಳೆದವರಿಗೆ ಇಲ್ಲಿನ ಆಗು ಹೋಗುಗಳು ಚೆನ್ನಾಗಿ ಗೊತ್ತಿದೆ. ನಮ್ಮೂರಲ್ಲಿ ಹಲವರಿಗೆ ನಿಧಿ ಸಿಕ್ಕಿದೆ. ಹಲವರು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಇನ್ನೂ ಕೆಲವರು ತಾವೇ ಇಟ್ಕೊಂಡವರಿದ್ದಾರೆ. ಆದ್ರೆ ನಿಧಿಯನ್ನ ಇಟ್ಕೊಂಡವರು ಈಗ ಏನಾಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ನಿಧಿಯ ಆಸೆಗೆ ಬಿದ್ದು ಕುಟುಂಬಗಳೇ ಸರ್ವನಾಶವಾಗಿವೆ. ಹೀಗಾಗಿ ನಮ್ಗೆ ನಿಧಿ ಬೇಡ, ಅದು ನಮ್ಮ ಸ್ವತ್ತಲ್ಲ, ಸರ್ಕಾರದ ಸ್ವತ್ತು, ಅದನ್ನ ಅವರೇ ಇಟ್ಕೊಳ್ಳಲಿ ಅಂತಿದ್ದಾರೆ. ನಮಗೆ ಅದು ಬ್ಯಾಡ್ರಿ, ನಮಗೆ ಬ್ಯಾಡ್ರಿ, ಅದು ಚಂಡ, ನಾವು ಅದ್ರ ಊಟ ಕಡೆ ಹಾಕವಲ್ರಿ. ಯಪ್ಪ ಇದು ಬ್ಯಾಡಪ್ಪ ಪರಮಾತ್ಮ, ಇದನ್ನು ಒಲ್ಲಿ ನಾವು ನಮ್ಗೆ ಒಲ್ಲೆ ಅನ್ನಿಸ್ ನಮಗೆಲ್ಲ ನಮ್ಮ ಲಕ್ಕುಂಡಿ ಕರ್ಯಾವು ಎಲ್ಲ ಸಿಕ್ಕೈತಿ. ಕೊಡೋರು ಕೊಟ್ಬಿಟ್ರ, ಇಟ್ಕೊಳ್ಳೋರು ಇಟ್ಕೊಂಡ್ರ. ನಮ್ಗೆ ಅದು ನಮ್ಮ ಕಣ್ಣು ಬಂದೈತಿ. ಒಂದೇದ್ದು ಆಗ್ಯಾವು, ಎಲ್ಲ ಆಗಿಬಿಟ್ಟವು, ಏನೇನಿಲ್ಲ ಅವ್ರ ಮನೆ ತಂದ. ನಿಧಿ ಸಿಕ್ಕ ಊರಲ್ಲಿ ಪುರಾತನ ವಸ್ತುಗಳು ಪತ್ತೆ. ಲಕ್ಕುಂಡಿ ಗ್ರಾಮದಲ್ಲಿ ದಿನಕ್ಕೊಂದು ಅಚ್ಚರಿಯ ಬೆಳವಣಿಗೆಗಳಾಗ್ತಿವೆ. ನಿಧಿಯ ಬಗ್ಗೆ ದೊಡ್ಡ ಸುದ್ದಿ ಆಗ್ತಿರೋ ಹೊತ್ತಲ್ಲೇ ಮತ್ತೊಂದಿಷ್ಟು ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಬಸಪ್ಪ ಬಡಿಗೇರ ಅನ್ನೋರಿಗೆ ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿವೆ. ಮಳೆಗಾಲ ಬಂತೆಂದ್ರೆ ಸಾಕು, ಪುರಾತನ ವಸ್ತುಗಳು ಸಿಗುವುದಕ್ಕೆ ಶುರುವಾಗ್ತಾವಂತೆ. ಈ ಹಿಂದೆ ಚಿನ್ನದ ನಾಣ್ಯವೂ ಇವರಿಗೆ ಸಿಕ್ಕಿತ್ತಂತೆ. ನಾನು ಹೋದ್ನಂದ್ರೆ ಹಂಗ ಬರಗೇ ಇಲ್ಲ, 2-3 ಮಣಿ ಆರಿಸ್ಕೊಂಡೇ ಬರ್ತೀನಿ. ಏನ್ರಿ ಅವ ಹವಳ ಅಥವಾ ಮುತ್ತು ಇತ್ತ ಬಿಳಿ ಮಣಿ, ಆಮ್ಯಾಗ ಇವು ಎಲ್ಲ ಉಂಗುರದ ಹಳ, ಇವು ಏನ್ರಿ ಹಿಂದೆ ಹಾಕ್ಕೊಂಡದು. ಇವೆಲ್ಲ ಇವು ಹಿಂದೆ ರಾಜ ಮಹಾರಾಜರ ಹಾಕ್ಕೊಂಡ್ರಂತ. ಅವಾಗ ಅಲ್ಲಿ ಆ ಒಂದು ಹೊಲದಾಗ ಒಂದು ಗಿದ್ದಾಗೈತೆ ಏನೋ ನನ್ನ ಅನಿಸಿಕೆ. ಆಮ್ಯಾಗ ಅಂತ ಅಷ್ಟು ಹೊಲದಾಗ ಸಿಗ್ಬೇಕಂದ್ರೆ ಆಗಿರ್ಬೇಕು. ನಿಧಿ ತಂದ ಆತಂಕ, ಮನೆ ಕಟ್ಟಿಸ್ಕೊಡುವುದಾಗಿ ಅಭಯ. ಕಸ್ತೂರವ್ವ ಕುಟುಂಬಕ್ಕೆ ನೆಮ್ಮದಿ, ಫಲಿಸಿದ ನ್ಯೂಸ್ 18 ವರದಿ. ನಿಧಿ ಸಿಕ್ಕಂತ ಕುಟುಂಬ ನಮ್ಗೆ ಚಿನ್ನಾನೂ ಬೇಡ, ಜಾಗನೂ ಬೇಡ, ನಮ್ಮ ಮಗನಿಗೆ ಶಿಕ್ಷಣ ಕೊಡಿಸಿ ನಮಗೊಂದು ಮನೆ ಕಟ್ಟಿಸ್ಕೊಡಿ, ಆ ಜಾಗದಲ್ಲ ಬೇರೆ ಜಾಗದಲ್ಲಿ ಅಂತ ಹೇಳಿ
ನ್ಯೂಸ್ 18ಗೆ ಕಸ್ತೂರಬಾ ರೀತಿ ಕುಟುಂಬಸ್ಥರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಎಲ್ಲರ ಜನ ನೋಡಿ ಮನೆ ಕೊಡ ಅಂದ್ಯಾರಿ ನಮ್ಮೂರು ಅವನು ಕೊಡನಿ ನಮ್ಮ ಒಂದು ಎಲ್ಲ ಸ್ವಲ್ಪ ಅಪಶಕನ ಐತಂತ ನಾವು ಈ ಲಕ್ಕುಂಡಿ ಜಗತ್ತ ನಾಡಿಗೆ ಗೊತ್ತು. ಕಳೆದ 4-5 ದಿನದಿಂದ ಇಡೀ ರಾಜ್ಯದಲ್ಲಿ ಬರೀ ಲಕ್ಕುಂಡಿಯದ್ದೇ ಸುದ್ದಿ. ನಿಧಿ ಬಗ್ಗೆಯೇ 10 ಸುದ್ದಿಗಳು ಹರಿದಾಡ್ತಿವೆ. ಬಂಗಾರ ಸಿಕ್ಕ ದಿನದಿಂದಲೂ ನಿಮ್ಮ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡಿತ್ತು. ಕಸ್ತೂರವ್ವನ ಕೋರಿಕೆ ಏನು ಅನ್ನೋದನ್ನು ಸರ್ಕಾರದ ಗಮನಕ್ಕೆ ತರೋ ಕೆಲಸ ಮಾಡಿತ್ತು. ಹೀಗಾಗಿ ಇವತ್ತು ಲಕ್ಕುಂಡಿಗೆ ಭೇಟಿ ನೀಡಿದ ಸಚಿವ ಎಚ್.ಕೆ. ಪಾಟೀಲ್ ಕಸ್ತೂರವ್ವ ಕುಟುಂಬಕ್ಕೆ ಸನ್ಮಾನ ಮಾಡಿದ್ರು. ಅಲ್ಲದೆ ಕುಟುಂಬಸ್ಥರ ಮನವಿಯಂತೆ ಜಾಗ ಹಾಗೂ ಮನೆ ಕಟ್ಟಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಜನವರಿ 26ರಂದೇ ಈ ಬಗ್ಗೆ ಘೋಷಣೆ ಮಾಡಲಿದ್ದಾರೆ. ಅವರಿಗೆ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಗೌರವ ಸನ್ಮಾನ ಮಾಡ್ತದೆ. ಊರು ಹಿರಿಯರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಬಡ ಕುಟುಂಬಕ್ಕೆ ನೀವು ಹಿಂಗೆ ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂಥೇಳಿ ಅದನ್ನು ಅವರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ಜವಾಬ್ದಾರಿ ಸರ್ಕಾರವಾಗಿ ಆ ಒಂದು ಕೆಲಸವನ್ನು ಮಾಡ್ತದೆ. ಮನೆ ಮಾತ್ರವಲ್ಲ, ಕಸ್ತೂರವ್ವನ ಮಗ ಪ್ರಜ್ವಲ್ಗೆ ಉಚಿತ ಶಿಕ್ಷಣ ಕೊಡಿಸುವ ಭರವಸೆ ನೀಡಿದ್ದಾರೆ. ಪ್ರಜ್ವಲ್ ಈಗ 8ನೇ ತರಗತಿ ಓದ್ತಿದ್ದಾನೆ. PUC ಓದೋವರೆಗೂ BH ಪಾಟೀಲ್ ಪದವಿ ಪೂರ್ವ ಕಾಲೇಜ್ ಉಚಿತ ಶಿಕ್ಷಣ ನೀಡುವುದಾಗಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಏನು ಪ್ರಾಮಾಣಿಕತೆ ಮೆರೆದಂಥ ನಮ್ಮ ಪ್ರಜ್ವಲ್ ರೀತಿ ಏನಿದ್ದಾರೆ, ಅವರು ನಮ್ಮ ಲಕ್ಕುಂಡಿಯ ನಮ್ಮ ಸಂಸ್ಥೆ ಆದಂಥ BH ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ. ಪ್ರೌಢ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ಅವನಿಗೆ PUC ಸೆಕೆಂಡ್ ಇಯರ್ ತನಕ ನಮ್ಮ ಸಂಸ್ಥೆಯಲ್ಲೇ ಉಚಿತವಾಗಿ ಅವನಿಗೆ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ನಾವೆಲ್ಲ ಆಡಳಿತ ಮಂಡಳಿಯವರಿಗೆ ಚರ್ಚಿಸಿ ಆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಸಚಿವರು ಜಾಗ ನೀಡುವುದರ ಜೊತೆಗೆ ಮನೆ ಕಟ್ಟಿಸಿಕೊಡೋ ಭರವಸೆ ನೀಡಿದ್ದಾರೆ. ಹಾಗಾಗಿಯೇ ಮಗನ ಶಿಕ್ಷಣಕ್ಕೂ ನೆರವಾಗಿದ್ದಾರೆ. ಇದರಿಂದ ಖುಷಿಯಾಗಿರೋ ಕುಟುಂಬಸ್ಥರು ನ್ಯೂಸ್ 18 ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ನೀವು ಕೇಳಿದ್ದ ಕೊಡ್ತೀವಿ ಅಂದರು, ಮನೆ ಹಾಕಿಸಿ ಜಾಗ ಹಿಡಿದು ಮನೆ ಹಾಕಿಸಿ ಕೊಡ್ತೀವಿ ಅಂದರು. ಅವಾಗೂ ಕೊಡ್ತೀವಿ, ನೌಕರಿ ಕೊಡ್ತೀವಿ, ನಮ್ಮ ಮಗಳಿಗಿನ ಸಹಾಯ ಮಾಡ್ತೀವಿ, ಆಕೆಗೆ ನೌಕರಿ ಕೊಡಿಸ್ತೀವಿ ಅಂತ ಹೇಳಿದ್ರು. ಹ್ಞೂ ರೀ. ಶಿಕ್ಷಣದ ಬಗ್ಗೆ ಮುಂದೆ ಮಾಡಿ ಕಲಿಸ್ತೀವಿ, ಮುಂದೆ ಅವರು ಉದ್ಯೋಗ ಕೊಡ್ತೀನಿ ಅನ್ನೋ ಭರವಸೆ ಕೊಟ್ಟಾರೆ ಸಿದ್ದು ಪಾಟೀಲ್ ಅವರು. ಅದು ಮತ್ತು ಎಚ್.ಕೆ. ಪಾಟೀಲ್ ಸರ್ನ ಅದೇ ರೀತಿಯೇ ಹೇಳ್ಯಾರೆ. ನ್ಯೂಸ್ ಟಿವಿ ಅವರಿಗೆ ವಂದನೆಗಳು ಪರಿಹರಿಸಕ್ಕೆ ಖುಷಿಯಾಗಿ ಟಿವಿ ಅವರಿಗೆ ಧನ್ಯವಾದಗಳು. ಜಗತ್ತು ಎಷ್ಟೇ ಬದಲಾದರೂ ಕೆಲವೊಂದು ನಿಗೂಢತೆಗಳು ಇನ್ನೂ ಜೀವಂತವಾಗಿದೆ. 10 ರೂಪಾಯಿ ಸಿಕ್ಕರೇನೆ ನಮ್ಮದು ಅನ್ನೋ ಕಾಲ ಇದು. ಅಂಥದ್ರಲ್ಲಿ ಲಕ್ಷ ಬೆಲೆಯ ಬಂಗಾರವನ್ನ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಅಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಕೆಲವೊಂದು ಅಚ್ಚರಿಯ ಸಂಗತಿಗಳು ನಮ್ಮ ಊಹೆಗೂ ನಿಲುಕದ್ದು ಅಂತ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ಅವರೆಲ್ಲ ಕೂಲಿ ನಾಲಿ ಮಾಡಿ ಹಣ ಕೂಡಿಟ್ಟಿದ್ರು. ಅದರ ಮೇಲೆ ಕಣ್ಣಿಟ್ಟವ ಬಡ್ಡಿ ಹೆಸರಲ್ಲಿ ಕಳ್ಳಾಟವಾಡಿದ್ದಾನೆ. ಸುಮಾರು 100 ಕೋಟಿಯಷ್ಟು ಚೀಟಿ ಹಣ ಕಟ್ಟಿಸಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಚೀಟಿ ಹೆಸರಲ್ಲಿ ಕೋಟಿ ಚೀಟಿಂಗ್. ಒಬ್ಬೊಬ್ಬರಿಂದ ಲಕ್ಷ ಕೋಟಿ ದೋಖ. ಕೊಟ್ಟೋನು ಕೋಡಂಗಿ, ಇಸ್ಕೊಂಡೋನು ಈರ್ಭದ್ರ ಅಂತಾರಲ್ಲ, ಇದಕ್ಕೆ ನೋಡಿ. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಇವರೆಲ್ಲ ಯಾರಿಗೂ ಅನ್ಯಾಯ ಮಾಡಿದವರಲ್ಲ, ಕಂಡೋರ ಕಾಸಲ್ಲಿ ಜೀವನ ನಡೆಸ್ತಿದ್ದವರೂ ಅಲ್ಲ. ಹೊಟ್ಟೆ ಬಟ್ಟೆ ಕಟ್ಟಿ ಒಂದಿಷ್ಟು ಕಾಸು ಉಳಿಸಿಕೊಂಡಿದ್ರು. ತಮ್ಮ ಮುಪ್ಪಿನ ಕಾಲದಲ್ಲಿ ಹೆಲ್ಪ್ ಆಗಬಹುದು, ಮಕ್ಕಳು ಮರಿಗೆ ಅನುಕೂಲ ಆಗಬಹುದು ಅಂತ ಕಾಸು ಕೂಡಿಟ್ಟಿದ್ರು. ಅದೇ ಕಾಸಿಗೆ ಈಗ ಕನ್ನ ಹಾಕಿದ್ದಾನೆ. ಚೀಟಿ ಹೆಸರಲ್ಲಿ ಕೋಟಿ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಇವನೇ ನೋಡಿ ಬಡವರ ಹೊಟ್ಟೆ ಮೇಲೆ ಹೊಡೆದ ರಣರಾಕ್ಷಸ. ಹೆಸರು ವೆಂಕಟೇಶ್ ಅಂತ. ಬಳ್ಳಾರಿ ನಗರದ ರಾಮನಗರ ನಿವಾಸಿ. 4-5 ವರ್ಷದಿಂದ ಚೀಟಿ ವ್ಯವಹಾರ ಮಾಡ್ತಿದ್ದವ ತುಂಬಾ ಜನರ ವಿಶ್ವಾಸ ಗಳಿಸಿದ್ದ. ಹೀಗಾಗಿಯೇ 600ರಿಂದ 700 ಜನ ಈತನ ಬಳಿ ಚೀಟಿ ಕಟ್ತಾ ಇದ್ರು. ಕೆಲವೊಬ್ರು 1 ಲಕ್ಷದಿಂದ 50 ಲಕ್ಷದವರೆಗೂ ಚೀಟಿ ಹಣ ಕಟ್ಟಿದ್ದಾರಂತೆ. ಯಾವಾಗ ಕೋಟಿ ಹಣ ಇವನ ಬಳಿ ಸಂಗ್ರಹವಾಯಿತೋ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾನೆ. ಮನೆಗೆ ಬೀಗ ಹಾಕೊಂಡು ಯಾರ ಕೈಗೂ ಸಿಗದಂತೆ ಕಾಲ್ ಕಿತ್ತಿದ್ದಾನೆ. ಸರ್, ನನ್ನ 3 ಲಕ್ಷ ಚೀಟಿ ಏನಂದ್ರೆ ದುಡ್ಡು ಅಂದ್ರೆ ಪ್ರತಿಯೊಬ್ಬರು 1 ರೂಪಾಯಿಂದ ಹಿಡಿದು 50 ಲಕ್ಷವರೆಗೂ ದುಡ್ಡೇ. ಎಲ್ಲರೂ ಬೆವರು ಸುರಿಸಿದ್ರೆ ದುಡ್ಡಿರೇ ಅದು. ಅವ್ನು ಎಲ್ಲಿಗಾನ ಹೋಗ್ಲಿ ಏನಾನ ಮಾಡಲಿ ನಮ್ಮ ದುಡ್ಡು ನಮಗೆ ಕೊಡಿಸ್ಬೇಕಷ್ಟೇ. 3 ಲಕ್ಷ ಸರ್, 3 ಲಕ್ಷ ಲಾಸ್ಟ್ ಎತ್ಕೋಬೇಕು ಚೀಟಿ ಕೂಡ. ತಿಂಗಳು 18,000 ರೂಪಾಯಿ, 18,750.
ಇವಾಗ 13 ಚೀಟಿ ಮುಗ್ದೋಗೈತೆ, ಇನ್ನು 3 ಚೀಟಿ ನಾವು ಈ ಮಂತ್ ಎತ್ಕೊಳೋದಿತ್ತು, ಹೋಗ್ಬಿಟ್ಟೆ ನಾನು. ಮನೆ ಹತ್ರನೇ ಮನೆಗೆ ಬಂದು ಮತ್ತೆ ನೀಟಾಗಿ ಕುತ್ಕೊಂಡು ಏನೋ ಟೀ ಕುಡಿಯೋಣ ಬಾಣ ಅಂದ್ರೆ ಬಂದು ಕುತ್ಕೊಂಡು ನೀಟಾಗಿ ಎಲ್ಲ. ವೆಂಕಟೇಶೇ, ನಮಗೇನು ಸಲೀಂ ಗಿಲಿಂ ಪರಿಚಯ ಇಲ್ಲ, ವೆಂಕಟೇಶ್ಗೆ ಕೊಟ್ಟಿರೋದು ದುಡ್ಡು ನಾವು. ಈತನ ಬಳಿ ಹಣ ಕಟ್ಟಿದವರು ಯಾರು ಶ್ರೀಮಂತರಲ್ಲ. ತರಕಾರಿ, ಹೂವು, ಎಳನೀರು ಮಾರಾಟ ಮಾಡೋರೇ ಜಾಸ್ತಿ. ಇವರ ಜೊತೆಗೆ ಚಿಕ್ಕ ಚಿಕ್ಕ ಹೋಟೆಲ್ ಮಾಲೀಕರಿಗೆ ಹೆಚ್ಚಿನ ಬಡ್ಡಿ ಕೊಡ್ತೀನಿ ಅಂತ ನಂಬಿಸಿದ್ದ. ಬಡ್ಡಿ ಆಸೆಗೆ ಬಿದ್ದವರು ಲಕ್ಷ ಲಕ್ಷ ತಂದು ಸುರಿದಿದ್ರು. ಏನಿಲ್ಲ ಅಂದ್ರೂ 100ರಿಂದ 150 ಕೋಟಿ ಹಣ ಸಂಗ್ರಹವಾಗಿತ್ತಂತೆ. ಅದನ್ನೆಲ್ಲ ಎತ್ಕೊಂಡು ಹೇಳದೆ ಕೇಳದೆ ಎಸ್ಕೇಪ್ ಆಗಿದ್ದಾನೆ. ಯಾವಾಗ ವೆಂಕಟೇಶನ ಮೊಬೈಲ್ ಸ್ವಿಚ್ ಆಫ್ ಆಯ್ತೋ ಚೀಟಿ ಕಟ್ಟಿದವರು ಕಂಗಾಲಾಗಿದ್ದಾರೆ. ದಿಕ್ಕು ಕಾಣದಂತಾದಾಗ ಸೀದಾ ಪೊಲೀಸ್ ಠಾಣೆಗೆ ಓಡೋಡಿ ಬಂದಿದ್ದಾರೆ. ಆರೋಪಿ ವೆಂಕಟೇಶ್, ಆತನ ಪತ್ನಿ ಸರೋಜಾ, ಅಳಿಯ ಸಚಿನ್ ಹಾಗೂ ಪಾರ್ಟ್ನರ್ ಸಲೀಂ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. RR ನಗರ್ನಲ್ಲಿ ಇಲ್ಲಿ ಗುಗುರೆಟ್ಟೆ ಹತ್ರ ಅಲ್ಲಿ ಸ್ವಂತ ಮನೆ ಇತ್ತು ಸರ್ ಅವ್ರದ್ದು. ಅದನ್ನು ಮಾರಿದ ಸರ್, 1.5 ಕೋಟಿಗೆ ಮಾರಿದಾರ ಅಂತ ಹೇಳ್ತಿದ್ದಾರೆ ಸರ್, ಇನ್ನೂ ಗೊತ್ತಿಲ್ಲ. ಸುಮಾರು ನಮ್ಮ ಅಂದಾಜು ಮಟ್ಟಿಗೆ ಒಂದು 100-150 ಕೋಟಿ ಅನಿಸ್ಬೋದು ಸರ್. ಇನ್ನು ಅಷ್ಟೊಂದು ನನಗೆ ಮಾಹಿತಿ ಇಲ್ಲ. ನನ್ನ ಮಾಹಿತಿ ಪ್ರಕಾರ ಹಿಂಗಿದೆ ಸರ್. ಒಬ್ಬೊಬ್ಬರಿಗೆ ಏನಿಲ್ಲ ಅಂದ್ರೆ 10 ಲಕ್ಷ, 5 ಲಕ್ಷದಿಂದ ಹಿಡಿದು 10 ಲಕ್ಷ, 15 ಲಕ್ಷ, 20 ಲಕ್ಷ, 30 ಲಕ್ಷ, ಬರೇ ದುಡ್ಡು ಜಾಸ್ತಿನೇ ಇದೆ ಸರ್, ಕಡಿಮೆ ಅಂತೂ ಇಲ್ಲ ಸರ್. ಒಟ್ನಲ್ಲಿ ಬಡ್ಡಿ ಆಸೆಗೆ ಇರೋ ಬರೋ ಹಣವನ್ನೆಲ್ಲ ಕಟ್ಟಿದವರು ಕಂಗಾಲಾಗಿದ್ದಾರೆ. ಮಕ್ಕಳ ಮದುವೆಗೆ ಅಂತ ಕೂಡಿಟ್ಟವರು, ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟವರೆಲ್ಲ ಈಗ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ. ಅವರೆಲ್ಲ 10 ವರ್ಷದಿಂದ ಸೂರು ಕಟ್ಕೊಂಡು ಜೀವನ ನಡೆಸ್ತಾ ಇದ್ರು. ಆದ್ರೀಗ ಅವರ ಮನೆಗಳಿರುವಂತಹ ಜಾಗದಲ್ಲೇ ಹೆದ್ದಾರಿ ಬರ್ತಾ ಇದೆ. ಹೀಗಾಗಿ ಮನೆ ತೆರವಿಗೆ ಅಧಿಕಾರಿಗಳು ಬರ್ತಿದ್ದಂತೆ ದೊಡ್ಡ ಹಂಗಾಮವೇ ನಡೆದು ಹೋಗಿದೆ. ಸೈಟ್ ಕೊಡೋವರೆಗೂ ನಾವು ಮನೆ ಖಾಲಿ ಮಾಡಲ್ಲ. ಹಕ್ಕುಪತ್ರ ಕೊಡೋವರೆಗೂ ನಾವು ಎಲ್ಲಿ ಹೋಗೋದಿಲ್ಲ. ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಮನೆಗಳನ್ನ ತೆರವು ಮಾಡಿದ್ದಾಯ್ತು. ಥಣಿಸಂದ್ರದಲ್ಲಿ ಕಟ್ಕೊಂಡಿದ್ದ ಮನೆಗಳನ್ನ ಕೆಡವಿದ್ದಾಯ್ತು. ಈಗ ಚಿತ್ರದುರ್ಗದಲ್ಲೂ ಆಪರೇಷನ್ ಜೆಸಿಬಿ ಸದ್ದು ಮಾಡ್ತಿದೆ. ರಸ್ತೆ ಅಗಲೀಕರಣದ ಹೆಸರಲ್ಲಿ ಬಡವರ ಮನೆಗೆ ಕೈ ಹಾಕಿದ್ದಾರೆ. ಹೀಗಾಗಿ 10 ವರ್ಷದಿಂದ ಗೂಡು ಕಟ್ಕೊಂಡಿದ್ದ ಜನರಿಗೆ ಆತಂಕ ಶುರುವಾಗಿದೆ. ಎಲ್ಲಿ ಮನೆ ಕೆಡುತ್ತಾರೋ, ನಮ್ಮನ್ನ ಬೀದಿಗೆ ತಂದು ನಿಲ್ಲಿಸ್ತಾರೋ ಅಂತ ಜೀವ ಭಯದಲ್ಲಿ ದಿನದೂಡ್ತಿದ್ದಾರೆ. ಹೀಗಾಗಿಯೇ ತೆರವು ಕಾರ್ಯಾಚರಣೆಗೆ ಬಂದ ಅಧಿಕಾರಿಗಳ ಮೇಲೆ ಜನ ರೊಚ್ಚಿಗೆದ್ದಿರೋದು. ರಸ್ತೆ ಅಗಲೀಕರಣ, ಜೆಸಿಬಿ ಘರ್ಜನೆ, ಸಿಡಿದೆದ್ದ ಜನ. ಮನೆಗಳ ತೆರವಿಗೆ ವಿರೋಧ, ಅರೆಬೆತ್ತಲೆ ಹೋರಾಟ. ಚಿತ್ರದುರ್ಗ ಜಿಲ್ಲೆಯ ಕಾವಾಡಿಗರಹಟ್ಟಿ ಬಡಾವಣೆಯ ಜನರ ಗೋಳು ಕೇಳೋರಿಲ್ಲದಂತಾಗಿದೆ. ಕೂಲಿ ನಾಲಿ ಮಾಡಿಕೊಂಡು ಕಟ್ಕೊಂಡಿದ್ದ ಸೂರುಗಳಿಗೆ ಕಂಟಕ ಎದುರಾಗಿದೆ. ಯಾಕಂದ್ರೆ ಶಿವಮೊಗ್ಗ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾಗಿದೆ. ಈ ಹೆದ್ದಾರಿ ಕಾವಾಡಿಗರಹಟ್ಟಿಯಲ್ಲೇ ಹಾದು ಹೋಗುತ್ತೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ. ಇಲ್ಲೇನಾದ್ರೂ ರಸ್ತೆ ಅಗಲೀಕರಣ ಆದ್ರೆ 50ಕ್ಕೂ ಹೆಚ್ಚು ಮನೆಗಳು ನೆಲಸಮ ಆಗಲಿದೆ. ಈಗಾಗಲೇ ಮಾರ್ಕ್ ಮಾಡಿರೋ ಅಧಿಕಾರಿಗಳು ಮನೆ ತೆರವು ಮಾಡುವಂತೆ ನೋಟಿಸ್ ಸಹ ಕೊಟ್ಟಿದ್ದಾರೆ. ಖಾತೆ ಇಲ್ಲದವರಿಗೆ 4 ಲಕ್ಷ, ಇರುವವರಿಗೆ ಆ ಜಾಗದ ಅಳತೆ ಆಧಾರದಲ್ಲಿ ಹಣ ನೀಡಲಿದ್ದಾರೆ. ಆದ್ರೆ ಇಲ್ಲಿನ ಜನ ನಮಗೆ ಹಣ ಬೇಡ, ಬೇರೆ ಕಡೆ ನಿವೇಶನ ಕೊಡಿ ಅಂತ ತಿರುಗಿ ಬಿದ್ದಿದ್ದಾರೆ. ರೋಡ್ಗಳಿಗೆ ಮನೆಗಳು ಹೋಗ್ತದವೆ, ಅವ್ರು ನೋಡಿದರೆ ಇವಾಗ ಖಾಲಿ ಮಾಡೋಂತ ಏಕ್ದಮ್ ಬಂದಿದ್ದಾರೆ. ನಾವೀಗ ಸಣ್ಣ ಮಕ್ಳು ಮರಿ ಕಟ್ಕೊಂಡು ನಾವು ಬೀದಾಗಿರೋಕ್ಕಾಗಲ್ಲ. ನಾವು ಸೈಟ್ ಕೊಡೋವರೆಗೂ ನಾವು ಮನೆ ಖಾಲಿ ಮಾಡಲ್ಲ. ಈಗ ಬೇಕಾದ್ರೆ ಅವ್ರಿಗೆ ದುಡ್ಡು ಬೇಕಾದ್ರೆ ವಾಪಸ್ ಹಾಕ್ತೀವಿ. ನಾವು ಖಾಲಿ ಮಾಡ್ರಿ ಅಂತ JCB ತಗೊಂಡು ಬಂದಿದ್ದಾರೆ. ನಾವು ಮನೆ ಖಾಲಿ ಮಾಡಲ್ಲ, ನಮಗೆ ಹಕ್ಕುಪತ್ರ ಕೊಡೋವರೆಗೂ ನಾವು ಎಲ್ಲಿ ಹೋಗಲ್ಲ. ಯಾಕಂದ್ರೆ ನಮಗೆ ಇರೋಕೆ ಇದು ಬಿಟ್ಟರೆ ಜಾಗ ಎಲ್ಲಿ ಇಲ್ಲ. ಮನೆ ನಿರ್ಮಿಸ್ಕೊಂತೀವಿ ನಾವು, ಆಮೇಲೆ ನಮಗೆ ಸೈಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಸುಮಾರು ಕಡೆ ಓಡಾಡಿದ್ದೀವಿ, ಎಲ್ಲಿ ಮಾಡಿಕೊಟ್ಟಿಲ್ಲ. ನಮಗೆ ಸೈಟ್ ಕೊಡೋ ತನಕ ನಾವು ಖಾಲಿ ಮಾಡಲ್ಲ ಸರ್. ಇವತ್ತು ರಸ್ತೆ ಅಗಲೀಕರಣಕ್ಕೆ ಬಂದ ಜೆಸಿಬಿಗಳ ಜೊತೆ ಅಧಿಕಾರಿಗಳು ಬರ್ತಾ ಇದ್ದಂತೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಅರೆಬೆತ್ತಲೆ ಹೋರಾಟ ಮಾಡಿ ಚಪ್ಪಲಿಯಲ್ಲಿ ಹೊಡೆದುಕೊಂಡಿದ್ದಾರೆ. ಯಾವಾಗ ಆಕ್ರೋಶ ಜೋರಾಯ್ತೋ ಅಧಿಕಾರಿಗಳು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಗರಸಭೆ ಕಮಿಷನರ್ ಲಕ್ಷ್ಮಿ, ನಿವೇಶನ ಹಂಚಿಕೆ ಬಗ್ಗೆ 15 ದಿನದಲ್ಲಿ ಫೈನಲ್ ಮಾಡ್ತೀವಿ ಅಂದಿದ್ದಾರೆ. ನಮಗೆ ನಗರಸಭೆಯಿಂದ ನಿವೇಶನ ಕೊಟ್ಟರೆ ನಾವು ಮನೆ ಆದರೂ ಕಟ್ಕೊಂಡಿರ್ತೀವಿ ಅನ್ನೋದು ಅವ್ರದ್ದು ಅಹವಾಲು ಭಾಳ ದಿನಗಳಿಂದ ಇದೆ. ಈಗ ಮನೆ ನಾವೆಲ್ಲ ಫೈನಲ್ ಮಾಡಿಕೊಂಡು ಶಾಸಕರು ಸರ್ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ನೀವು ಅವನ್ನೆಲ್ಲ ತಯಾರು ಮಾಡಿಬಿಟ್ಟು ಇಡೀ ನೆಕ್ಸ್ಟ್ ಮೀಟಿಂಗೇ ನಾನು ಫಸ್ಟು ಪ್ರಿಫರೆನ್ಸಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು 15 ದಿವಸದಲ್ಲೇ ಮೀಟಿಂಗ್ ಮಾಡಿಬಿಟ್ಟು ಹಕ್ಕುಪತ್ರಕ್ಕೆ ಬೇಗ ಪ್ರೋಸೆಸ್ ಮಾಡಿ ಕೊಡ್ತೀವಿ.
ಅಧಿಕಾರಿಗಳೇನೋ ರಸ್ತೆ ಅಗಲೀಕರಣಕ್ಕೆ ಮುನ್ನುಡಿ ಇಟ್ಟಿದ್ದಾರೆ. ಆದ್ರೆ ಮನೆ ಬಿಟ್ಕೊಟ್ಟವರಿಗೆ ಸರಿಯಾದ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ. ಆತ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಮದುವೆಯಾಗಿ ಮಗು ಇದ್ರೂ ಮತ್ತೊಬ್ಬ ಮಹಿಳೆಯ ಜೊತೆ ಜೀವನ ನಡೆಸ್ತಾ ಇದ್ದ. ಗಂಡನ ಕಳ್ಳ ಸಂಸಾರದ ಗುಟ್ಟು ತಿಳಿತಾ ಇದ್ದಂತೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾಳೆ. ಜಾಕೂಬ್ ಜೂಟಾಟ, ಪತ್ನಿಗೆ ಪ್ರಾಣ ಸಂಕಟ. ಪತ್ನಿಗೆ ಮಗು ಕೊಟ್ಟ, ಇನ್ನೊಬ್ಬಳಿಗೆ ಮೈ ಮನಸ್ಸು ಕೊಟ್ಟ. ಈಗೀಗ ಮದುವೆ ಅನ್ನೋ ಸಂಬಂಧಕ್ಕೆ ಬೆಲೆಯೇ ಇಲ್ಲ ಬಿಡಿ. ಯಾಕಂದ್ರೆ ಜೊತೆಗಿದ್ದಷ್ಟು ದಿನ ಮಾತ್ರ ನಾವು ನಮ್ಮವರು ಅನ್ನೋದು. ಆಮೇಲೆ ಯಾರು ಯಾರ ಜೊತೆಗಿರ್ತಾರೋ ಒಂದು ಹೇಳೋದಕ್ಕಾಗಲ್ಲ. ಅದು ಗಂಡ ಆದ್ರೂ ಸರಿ, ಹೆಂಡತಿ ಆದ್ರೂ ಸರಿ. ಮದುವೆ ಅನ್ನೋದು 3 ದಿನದ ಆಟ ಆಗೋಗಿದೆ. ಈತ ಕೂಡ ಇದೇ ಜಾಯಮಾನಕ್ಕೆ ಸೇರಿದವ. ಮದುವೆ ಅನ್ನೋದನ್ನ ಜಸ್ಟ್ ಫಾರ್ ಎಂಜಾಯ್ಮೆಂಟ್ ಅಂದುಕೊಂಡಿದ್ದಾನೆ. ಮದುವೆಯಾಗಿ 2 ವರ್ಷ ಸಂಸಾರ ಮಾಡಿದವ. 11 ತಿಂಗಳ ಮಗುವನ್ನ ಕೈಗೆ ಕೊಟ್ಟು ಪತ್ನಿಗೆ ಬಾಯ್ ಬಾಯ್ ಹೇಳಿದ್ದಾನೆ. ಹಳೆ ಹೆಂಡತಿ ಸಹವಾಸ ಸಾಕಾಯ್ತು ಅಂತ ಮತ್ತೊಬ್ಬಳ ಸಂಘ ಬೆಳೆಸಿದ್ದಾನೆ. ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ರು. ಪಿಜಿಯಲ್ಲಿ ಪ್ರೇಮದ ಪಲ್ಲಂಗ ರೆಡಿ ಮಾಡಿಕೊಂಡಿದ್ದ. ಈ ಫೋಟೋದಲ್ಲಿದ್ದಾನಲ್ಲ, ಇವನೇ ನೋಡಿ ಈ ಸ್ಟೋರಿಯ ಖಳನಾಯಕ. ಹೆಸರು ಜೆಡ್ರೆಲ್ಲಾ ಜಾಕೂಬ್ ಆರೂಪ್ ಅಂತ. ಬೆಂಗಳೂರು ಟೆಕ್ಕಿಯಾಗಿರೋ ಗೀತ ಆಂಧ್ರ ಮೂಲದ ಹೆಣ್ಣು ಮಗಳನ್ನ ಮದುವೆಯಾಗಿದ್ದ. ಇಬ್ಬರು ಕೂಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರಿಬ್ಬರ ಮದುವೆಯ ಫಲವಾಗಿ 11 ತಿಂಗಳ ಮಗು ಕೂಡಾಗಿದೆ. ಮೊದಲೆಲ್ಲ ಚೆನ್ನಾಗಿಯೇ ಇದ್ದವ. ಮಗು ಹುಟ್ಟಿದ್ದಂತೆಯೇ ಕಿರಿಕ್ ಮಾಡೋಕೆ ಶುರು ಮಾಡಿದ್ದಾನೆ. ಇದ್ದಕ್ಕಿದ್ದಂತೆ ಪತ್ನಿಯನ್ನ ತೊರೆಯೋದಕ್ಕೆ ರೆಡಿಯಾದವ. ಜಾತಿ ನಿಂದನೆ ಮಾಡುವುದಕ್ಕೆ ಶುರು ಮಾಡಿದ್ದಾನೆ. ನನ್ನ ಜಾತಿಯೇ ಬೇರೆ, ನಿನ್ನ ಜಾತಿಯೇ ಬೇರೆ ಅಂತ ಕಿರುಕುಳ ಕೊಡ್ತಿದ್ದ. ಕೊನೆಗೆ ಹೆಂಡತಿಯನ್ನ ಬಿಟ್ಟು ಮತ್ತೊಬ್ಬಳ ಸ್ನೇಹ ಬೆಳೆಸಿದ್ದಾನೆ. ಪತ್ನಿಯಿಂದ ದೂರಾದವ ಇನ್ನೊಬ್ಬಳ ಜೊತೆ ಕಳ್ಳಾಟ ಶುರು ಮಾಡಿದ್ದಾನೆ. ಬಿಟಿಎಂ ಲೇಔಟ್ನಲ್ಲಿ ಕದ್ದು ಮುಚ್ಚಿ ಸಂಸಾರ ಶುರು ಮಾಡಿದ್ದ. ಈ ವಿಷಯ ಪತ್ನಿಗೆ ಗೊತ್ತಾಗಿದೆ. ಹೀಗಾಗಿ ನಗರದ ಡಿಸಿಆರ್ಇ ಪಶ್ಚಿಮ ಠಾಣೆಗೆ ದೂರು ನೀಡಿದ್ದಾಳೆ. ಕೊನೆಗೆ ಪೊಲೀಸರ ಸಹಾಯದೊಂದಿಗೆ ಗಂಡನಿದ್ದ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಡೋರ್ ತೆಗೆದು ಒಳಗೆ ಹೋಗ್ತಿದ್ದಂತೆ ಗಂಡನ ಕಳ್ಳಾಟದ ದರ್ಶನವಾಗಿದೆ. ಹೀಗಾಗಿ ಜಾಕೂಬ್ ವಿರುದ್ಧ ಅಟ್ರಾಸಿಟಿ ಜೊತೆ ಹಲ್ಲೆ ಪ್ರಕರಣ ದಾಖಲಿಸಿದ್ದು ಆರೋಪಿಯನ್ನ ಬಂಧಿಸಿದ ಪೊಲೀಸರು ಜೈಲಿಗಟ್ಟಿದ್ದಾರೆ. ಜೇಕಬ್ ಅವ್ರನ್ನ ಅರೆಸ್ಟ್ ಮಾಡಿ ಅವರನ್ನು ಜೇಸಿ ಕೊಟ್ಟಿದೆ. ಈಗ ನ್ಯಾಯಾಂಗ ಬಂಧನದಲ್ಲಿ ಅವರು ಇರ್ತಾರೆ. ಈ ಮಹಿಳೆಗಾಗಿರುವ ಅನ್ಯಾಯದ ಬಗ್ಗೆ ಮತ್ತು ಅಟ್ರಾಸಿಟಿ ಕೇಸನ್ನು ರಿಜಿಸ್ಟರ್ ಮಾಡಿ ಇದು ಮಾಡಿದರೆ ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಕೊಡಿಸುವ ದೃಷ್ಟಿಯಿಂದ, ಅಂದರೆ ಅನ್ಯಾಯ ಆಗಿರೋ ಕಾನೂನು ಕ್ರಮ ಕೈಗೊಳ್ಳುವ ದೃಷ್ಟಿಯಿಂದ ಬೇಗ ಶೀಘ್ರಗತಿಯಲ್ಲಿ ಕಾರ್ಯಾಚರಣೆ ಮಾಡಿ ಕೇಸನ್ನು ಪತ್ತೆ ಮಾಡಿದ್ದಾರೆ. ಒಟ್ನಲ್ಲಿ ಮದುವೆಯಾಗಿ ಮಕ್ಕಳು ಆಗೋವರೆಗೂ ಈತನಿಗೆ ಜಾತಿಯ ಸಂಬಂಧ ಗೊತ್ತಿರಲಿಲ್ಲ. ಯಾವಾಗ ಇನ್ನೊಬ್ಬಳ ಸಂಘ ಶುರುವಾಯ್ತೋ ಇಲ್ಲ ಸಲ್ಲದ ಖ್ಯಾತೆ ಆರಂಭವಾಗಿದೆ. ಹೆಂಡತಿ ಮಗನಿಗೆ ಕೈಕೊಟ್ಟು ಮತ್ತೊಬ್ಬಳ ಸಂಘ ಬೆಳೆಸಿದವ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.